ಎಲ್ಲರಿಗೂ ನಮಸ್ಕಾರ. ನವಚೇತನ ಎಜುಕೇಷನ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಇವತ್ತಿನ ಸೆಷನ್ನಲ್ಲಿ GPSTR ಪರೀಕ್ಷೆಗೆ ಸಂಬಂಧಪಟ್ಟಂತೆ ಸಮಾಜ ವಿಜ್ಞಾನ ವಿಷಯದ ಮಾದರಿ ಪ್ರಶ್ನೋತ್ತರಗಳನ್ನು ವಿಶ್ಲೇಷಣೆ ಮಾಡೋಣ. ಇದು ಭಾಗ 7 ಆಗಿದೆ. ಓಕೆ, ಭಾಗ 1ರಿಂದ 6ರವರೆಗೂ ಯಾರು ನೋಡಿಲ್ವೋ ಅದನ್ನು ನೋಡಿ, ಪ್ಲೇಲಿಸ್ಟಲ್ಲಿ ನಿಮಗೆ ಸಿಗುತ್ತೆ. ಸೊ ಈಗ ಇವತ್ತಿನ ಮೊದಲನೇ ಪ್ರಶ್ನೆ, ಭಾರತೀಯ ರಾಜ್ಯಗಳನ್ನು ನಿಯಂತ್ರಣದಲ್ಲಿಡಲು ಬ್ರಿಟಿಷರಿಗೆ ಸಹಾಯಕ ಸೈನ್ಯ ಪದ್ಧತಿ ಹೇಗೆ ನೆರವಾಯಿತು ಅಂತ ಪ್ರಶ್ನೆ. ಈಗ ಪ್ರಶ್ನೆಗಳನ್ನು ಯಾವ ರೀತಿ ಕೇಳ್ತಾರೆ ಅಂದರೆ, ನೇರವಾಗಿ ಸಹಾಯಕ ಸೈನ್ಯ ಪದ್ಧತಿ ಅಂದರೆ ಏನು ಅಂತ ನಮ್ಗೆ ನೇರವಾಗಿ ಪ್ರಶ್ನೆಗಳು ಬರಲ್ಲ. ಅದೇ ಒಂದು ಪ್ರಶ್ನೆಯನ್ನು ಟ್ವಿಸ್ಟ್ ಮಾಡಿ ಈ ರೀತಿ ಕೇಳ್ತಾರೆ. ಓಕೆ, ಸಹಾಯಕ ಸೈನ್ಯ ಪದ್ಧತಿಯನ್ನು ಯಾರು ಜಾರಿಗೆ ತಂದರು, ಯಾವಾಗ ಜಾರಿಗೆ ತಂದರು ಅನ್ನೋದನ್ನು ನೀವು ಮೊದಲನೇ ಪಾಯಿಂಟಾಗಿ ಇಲ್ಲಿ ಆ್ಯಡ್ ಮಾಡಿ. ಸಹಾಯಕ ಸೈನ್ಯ ಪದ್ಧತಿಯನ್ನು ಲಾರ್ಡ್ ವೆಲ್ಲೆಸ್ಲಿಯು 1798ರಲ್ಲಿ ಜಾರಿಗೆ ತರ್ತಾನೆ. ಸೊ ಸೆಕೆಂಡ್ ಪಾಯಿಂಟ್ ಏನಾಗಬೇಕು, ಭಾರತೀಯ ರಾಜನು ಬ್ರಿಟಿಷ್ ಸೈನಿಕ ತುಕಡಿಯನ್ನು ತನ್ನ ರಾಜ್ಯದಲ್ಲಿ ಇರಿಸಿಕೊಳ್ಳಬೇಕು. ಸೇನೆಯ ವೇತನ ಮತ್ತು ನಿರ್ವಹಣೆಯ ವೆಚ್ಚವನ್ನು ಸಂಬಂಧಪಟ್ಟ ರಾಜ್ಯವೇ ಭರಿಸಬೇಕು, ಇಲ್ಲವೇ ನಿರ್ದಿಷ್ಟ ಕಂದಾಯ ಪ್ರದೇಶವನ್ನು ಬಿಟ್ಟುಕೊಡಬೇಕು. ಓಕೆ, ನಿರ್ದಿಷ್ಟವಾದಂತಹ ಕಂದಾಯ ಪ್ರದೇಶವನ್ನಾದರೂ ಬಿಟ್ಟುಕೊಡಬೇಕು, ಅಥವಾ ಆ ಒಂದು ಸೇನೆಯ ವೇತನ ಮತ್ತು ಅದರ ನಿರ್ವಹಣೆಯ ವೆಚ್ಚವನ್ನು ಸಂಬಂಧಪಟ್ಟ ರಾಜ್ಯ ಅದರ ಒಂದು ಖರ್ಚು ವೆಚ್ಚವನ್ನು ಭರಿಸಬೇಕಾಗಿರುತ್ತೆ. ರಾಜನ ಆಸ್ಥಾನದಲ್ಲಿ ಬ್ರಿಟಿಷ್ ರೆಸಿಡೆಂಟನನ್ನು ನೇಮಿಸಿಕೊಳ್ಳಬೇಕು. 4ನೇ ಅಂಶ ಇಲ್ಲೇನಿದೆ, ಬ್ರಿಟಿಷರ ಅನುಮತಿ ಇಲ್ಲದೆ ಆಸ್ಥಾನದಲ್ಲಿ ಯಾವುದೇ ಯುರೋಪಿಯನ್ನರನ್ನು ನೇಮಿಸಿಕೊಳ್ಳುವಂತಿಲ್ಲ. ಓಕೆ, ಬೇರೆ ಯುರೋಪಿಯನ್ನರು ಬಂದರೆ ಬ್ರಿಟಿಷರಿಗೆ ಅಲ್ಲಿ ಅಡಚಣೆ ಆಗ್ತಿತ್ತಲ್ವ. ಸೊ ಹಾಗಾಗಿ ಈ ಒಂದು ನಿಯಮವನ್ನು ಕೂಡ ಸಹಾಯಕ ಸೈನ್ಯ ಪದ್ಧತಿಯಲ್ಲಿ ಸೇರ್ಪಡೆ ಮಾಡಲಾಗಿತ್ತು. ಭಾರತದ ಯಾವುದೇ ರಾಜ್ಯಗಳೊಂದಿಗೆ ಯುದ್ಧ ಅಥವಾ ಸಂಧಾನ ಮಾಡಿಕೊಳ್ಳಬೇಕಾದರೆ ಗವರ್ನರ್ ಜನರಲ್ನ ಸಮ್ಮತಿ ಬೇಕು. ಇದಕ್ಕೆ ಪ್ರತಿಯಾಗಿ ಕಂಪನಿಯು ಆ ರಾಜ್ಯಕ್ಕೆ ಆಂತರಿಕ ಮತ್ತು ಬಾಹ್ಯ ರಕ್ಷಣೆಯನ್ನು ಒದಗಿಸುವುದು. ಸೊ ಇಲ್ಲಿ ಬ್ರಿಟಿಷರ ಒಂದು ಹುನ್ನಾರ ಏನಾಗಿತ್ತು, ಅವರ ಸೈನ್ಯ ಬಹಳ ದೊಡ್ಡದು. ಸೊ ಆ ಒಂದು ಸೈನ್ಯದ ಖರ್ಚು ವೆಚ್ಚವನ್ನು ನಿರ್ವಹಣೆ ಮಾಡುವಂಥದ್ದು ಬ್ರಿಟಿಷರಿಗೆ ಸುಲಭದ ಕೆಲಸವಾಗಲಿಲ್ಲ. ಸೊ ಆ ಒಂದು ಹೊರೆಯನ್ನು ಅವರು ದೇಶೀಯ ರಾಜರ ಮೇಲೆ ಹೊರಿಸಲಿಕ್ಕೋಸ್ಕರ ಈ ಒಂದು ನಿಯಮವನ್ನು ಮಾಡಿಕೊಳ್ತಾರೆ. ಇದರ ಜೊತೆಗೆ ದೇಶೀಯ ರಾಜರನ್ನು ಕಂಟ್ರೋಲ್ ಮಾಡಲಿಕ್ಕೆ ಸಾಧ್ಯ ಅನ್ನುವಂತಹ ಒಂದು ಹುನ್ನಾರದಿಂದ ಈ ಒಂದು ಸಹಾಯಕ ಸೈನ್ಯ ಪದ್ಧತಿಯನ್ನು ಜಾರಿಗೆ ತರ್ತಾರೆ. ಓಕೆ, ಸೊ ಇದು ಬ್ರಿಟಿಷರಿಗೆ ಪೂರಕವಾದಂತಹ ಒಂದು ಪದ್ಧತಿಯಾಗಿತ್ತು. ಓಕೆ, ಸೊ ಈಗ ನೆಕ್ಸ್ಟ್ ಮುಂದಿನ ಪ್ರಶ್ನೆಯನ್ನು ನೋಡೋಣ. 2ನೆಯ ಪ್ರಶ್ನೆ, ಬ್ರಿಟಿಷ್ ಶಿಕ್ಷಣ ವ್ಯವಸ್ಥೆಯು ಅಭಿವೃದ್ಧಿಶೀಲ ಆಲೋಚನೆಗಳನ್ನೊಳಗೊಂಡ ಒಂದು ಹೊಸ ತಲೆಮಾರನ್ನು ಸೃಷ್ಟಿಸಿತು, ಸಮರ್ಥಿಸಿ ಅಂತ ಇದೆ. ಇಲ್ಲಿ ಬ್ರಿಟಿಷ್ ಶಿಕ್ಷಣ ವ್ಯವಸ್ಥೆಯಿಂದಾಗಿ ಭಾರತೀಯರಿಗೆ ಯಾವ ರೀತಿ ಅನುಕೂಲ ಆಯಿತು ಅನ್ನುವಂತಹ ಅಂಶವನ್ನು ನಾವಿಲ್ಲಿ ಬರೀಬೇಕಾಗತ್ತೆ. ಮೊದಲನೇ ಅಂಶ, ಭಾರತೀಯರು ಆಧುನಿಕತೆ, ಜಾತ್ಯತೀತತೆ, ಪ್ರಜಾಪ್ರಭುತ್ವ, ವೈಜ್ಞಾನಿಕ ಆಲೋಚನಾ ಕ್ರಮದ ಜೊತೆಗೆ ರಾಷ್ಟ್ರೀಯವಾದಿ ದೃಷ್ಟಿಕೋನಗಳನ್ನು ಬೆಳೆಸಿಕೊಳ್ಳಲು ಸಾಧ್ಯವಾಯಿತು. ಓಕೆ, ಇಲ್ಲಿ ಭಾರತೀಯರಿಗೆ ಆಧುನಿಕತೆ ಅಂದರೆ ಏನು, ಜಾತ್ಯತೀತತೆ, ಪ್ರಜಾಪ್ರಭುತ್ವ, ವೈಜ್ಞಾನಿಕ ಆಲೋಚನೆ ಮುಂತಾದ ಪರಿಕಲ್ಪನೆಗಳ ಅರಿವಾಗುತ್ತೆ. ಆ ಮೂಲಕ ರಾಷ್ಟ್ರೀಯವಾದಿ ದೃಷ್ಟಿಕೋನಗಳನ್ನು ಅವರು ಬೆಳೆಸ್ಕೊಳ್ತಾರೆ. ಇನ್ನು 2ನೇ ಅಂಶ, ಸ್ಥಳೀಯ ಭಾಷೆಗಳು ಮತ್ತು ಸಾಹಿತ್ಯ ರಚನೆಗಳಿಗೆ ಪ್ರೋತ್ಸಾಹ ದೊರೆಯುತ್ತೆ. ಇದರಿಂದ ವಿದ್ಯಾವಂತ ವರ್ಗದ ಆಲೋಚನಾ ಕ್ರಮದಲ್ಲೂ ಏಕತೆಯ ಸ್ವರೂಪವನ್ನು ನಾವು ಕಾಣ್ತೀವಿ. ಇಲ್ಲಿ ವಿದ್ಯಾವಂತ ವರ್ಗದ ಒಂದು ಸಂಖ್ಯೆ ಅಂದರೆ ವಿದ್ಯಾವಂತರ ಸಂಖ್ಯೆ ಹೆಚ್ಚಾಗುತ್ತೆ, ಮತ್ತು ಅವರ ಆಲೋಚನಾ ಕ್ರಮದಲ್ಲೂ ಕೂಡ ಏಕತೆಯ ಸ್ವರೂಪ ಬರುತ್ತೆ. ಅಂದರೆ ನಾವು ಹೇಗಾದರೂ ಸರಿ ದೇಶಕ್ಕೆ ಸ್ವಾತಂತ್ರ್ಯವನ್ನು ನಾವು ತಂದುಕೊಳ್ಬೇಕು, ನಮ್ಮದೇ ಆದಂತಹ ಒಂದು ಆಡಳಿತ ನಾವು ರೂಢಿಸ್ಕೊಳ್ಬೇಕು ಅನ್ನುವಂಥ ಒಂದು ಏಕತಾ ಸ್ವರೂಪ ಮನೋಭಾವನೆ ಬೆಳೆಯುತ್ತೆ. ವೃತ್ತಪತ್ರಿಕೆಗಳು ಹುಟ್ಟಿ ಬೆಳೆಯತೊಡಗಿದವು. ವಿಶೇಷವಾಗಿ 19ನೇ ಶತಮಾನದ ಉತ್ತರಾರ್ಧದಲ್ಲಿ ಪತ್ರಿಕೆಗಳಲ್ಲಿ ಸರ್ಕಾರದ ನೀತಿಗಳನ್ನು ವಿಮರ್ಶಿಸುವ ಮೂಲಕ ಭಾರತೀಯರಲ್ಲಿ ಬ್ರಿಟಿಷ್ ಆಡಳಿತದ ಬಗ್ಗೆ ವಿಮರ್ಶಾತ್ಮಕ ಅಭಿಪ್ರಾಯ ಪಡೆಯಲು ಸಾಧ್ಯವಾಯಿತು. ಸೊ ಈಗ ಬ್ರಿಟಿಷ್ ಶಿಕ್ಷಣ ವ್ಯವಸ್ಥೆಯಿಂದ ಅವರಿಗೆ ಅದು ಮುಳುವಾಗ್ತಾ ಹೋಗುತ್ತೆ ಕ್ರಮೇಣವಾಗಿ. ಈಗ ನಮ್ಮ ಭಾರತೀಯರ ವಿದ್ಯಾವಂತರ ಒಂದು ಸಂಖ್ಯೆ ಹೆಚ್ಚಾದಂತೆ ಅವರಲ್ಲಿ ಅರಿವು ಮೂಡ್ತಾ ಹೋಗುತ್ತೆ. ಬ್ರಿಟಿಷರ ಒಂದು ಆಡಳಿತ ಯಾವ ರೀತಿ ಇರುತ್ತೆ, ಅವರು ಭಾರತೀಯರನ್ನು ಎಷ್ಟು ಹೀನಾಯವಾಗಿ ನಡೆಸ್ಕೊಳ್ತಾ ಇದ್ದಾರೆ ಅನ್ನುವಂತಹ ಆಲೋಚನೆ ಅವರಿಗೆ ಬರ್ತಾ ಹೋಗುತ್ತೆ. ಬ್ರಿಟಿಷರ ಒಂದು ಆಡಳಿತವನ್ನು ಅವರು ವಿಮರ್ಶಾತ್ಮಕ ರೀತಿಯಲ್ಲಿ ನೋಡೋದಕ್ಕೆ ಪ್ರಾರಂಭ ಮಾಡ್ತಾರೆ. ಇನ್ನು 4ನೇ ಅಂಶ, ಹೊಸ ಸಾಮಾಜಿಕ ಮತ್ತು ಧಾರ್ಮಿಕ ಸುಧಾರಣಾ ಚಳುವಳಿಗಳು ಹುಟ್ಟಿಕೊಂಡವು. 5ನೇ ಅಂಶ, JS ಮಿಲ್, ರೂಸೋ, ಮಾಂಟೆಸ್ಕೋ ಮುಂತಾದವರ ಚಿಂತನೆಗಳು ಭಾರತೀಯ ವಿದ್ಯಾವಂತರ ಆಲೋಚನಾ ಕ್ರಮದಲ್ಲಿ ನಾವೀನ್ಯತೆಯನ್ನು ತಂದವು. ಸೊ ಇಲ್ಲಿ ಬೇರೆ ಬೇರೆ ದೇಶಗಳ ಒಂದು ಚಿಂತಕರ ಅಭಿಪ್ರಾಯಗಳನ್ನು ಇವರು ಓದಿ ಅರ್ಥ ಮಾಡ್ಕೊಳ್ಳೋದಕ್ಕೆ ಪ್ರಾರಂಭ ಮಾಡ್ತಾರೆ. ಇನ್ನು 6ನೇ ಅಂಶ, ಜಗತ್ತಿನಾದ್ಯಂತ ನಡೆಯುತ್ತಿದ್ದಂತಹ ಸ್ವಾತಂತ್ರ್ಯ ಚಳುವಳಿಗಳ ಪ್ರಭಾವ ಭಾರತೀಯರ ಮೇಲೂ ಆಯಿತು. ಈಗ ಬೇರೆ ಬೇರೆ ದೇಶಗಳಲ್ಲಿ ಆಗ್ತಾ ಇದ್ದಂತಹ ಸ್ವಾತಂತ್ರ್ಯ ಚಳುವಳಿಗಳು ಇವರಿಗೆ ಪ್ರೇರಣೆಯನ್ನು ನೀಡ್ತಾ ಹೋಗುತ್ತೆ. 7ನೇ ಅಂಶ, ಭಾರತೀಯರು ತಮ್ಮ ಸಮೃದ್ಧ
ಸಾಂಸ್ಕೃತಿಕ ಪರಂಪರೆಗಳನ್ನು ಅರಿತುಕೊಳ್ಳಲು ಸಾಧ್ಯವಾಯಿತು. ಇಲ್ಲಿ ಇಂಗ್ಲೀಷ್ ಅನ್ನುವಂಥದ್ದು ಒಂದು ಕಾಮನ್ ಸಬ್ಜೆಕ್ಟ್ ಆಯಿತು. ಸೊ ಹೀಗಾಗಿ ದೇಶ ವಿದೇಶಗಳ ಒಂದು ಅಂಶಗಳನ್ನು, ಬೇರೆ ಬೇರೆ ಚಿಂತಕರ ಅಭಿಪ್ರಾಯಗಳನ್ನು ಮತ್ತು ಬೇರೆ ದೇಶದ ಸ್ವಾತಂತ್ರ್ಯ ಚಳುವಳಿಯ ಹೋರಾಟವನ್ನು ನಮ್ಮ ಭಾರತೀಯರು ಅದನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ಬ್ರಿಟಿಷ್ ಶಿಕ್ಷಣ ವ್ಯವಸ್ಥೆ ಪೂರಕವಾಯಿತು ಅನ್ನೋದನ್ನು ನಾವಿಲ್ಲಿ ಮೆನ್ಷನ್ ಮಾಡಬೇಕಾಗತ್ತೆ. ಓಕೆ, ಬ್ರಿಟಿಷರ ಶಿಕ್ಷಣ ವ್ಯವಸ್ಥೆ ಕ್ರಮೇಣವಾಗಿ ಅವರಿಗೆ ಮುಳುವಾಗ್ತಾ ಹೋಗುತ್ತೆ. ಸೊ ಪ್ರಶ್ನೆ ಈ ರೀತಿಯೂ ಕೂಡ ಬರ್ಬೋದು. ಓಕೆ, ಸೊ ಈಗ ನೆಕ್ಸ್ಟ್ ಮುಂದಿನ ಪ್ರಶ್ನೆಯನ್ನು ನೋಡೋಣ. ಮೂರನೆಯ ಪ್ರಶ್ನೆ, 1919ರ ಕಾಯ್ದೆಯ ಪ್ರಮುಖಾಂಶಗಳು ಯಾವುವು ಅಂತ ಇದೆ. ಈ ಒಂದು ಕಾಯ್ದೆಯನ್ನು 1919ರ ಕಾಯ್ದೆಯನ್ನು ಮಾಂಟೆಗೋ ಚೆಮ್ಸ್ಫರ್ಡ್ ಸುಧಾರಣಾ ಕಾಯ್ದೆ ಅಂತ ಕೂಡ ಕರೆಯಲಾಗುತ್ತೆ. ಓಕೆ, ಮಾಂಟೆಗೋ ಚೆಮ್ಸ್ಫರ್ಡ್ ಸುಧಾರಣಾ ಕಾಯ್ದೆ ಯಾವಾಗ ಜಾರಿಗೆ ಬಂತು ಅಂದರೆ 1919. ಸೊ ಇದು ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸಲ್ಲಿ ಬರುವಂಥದ್ದು. ಇಸ್ವಿ ಯಾವುದು ಅಂತ ಕೇಳ್ಬೋದು. ಈಗ ಈ ಒಂದು ಕಾಯ್ದೆಯಲ್ಲಿ ಬರುವಂತಹ ಪ್ರಮುಖ ಅಂಶಗಳನ್ನು ನೀವು ನೋಡ್ಕೊಳ್ಳಿ. ಇಲ್ಲಿ ಬರುವಂತಹ ಪ್ರತಿಯೊಂದು ಅಂಶದ ಮೇಲೂ ಕೂಡ ಬಹು ಆಯ್ಕೆಯ ಪ್ರಶ್ನೆಗಳಾಗ್ಬೋದು. ಸೊ ಗಮನವಿಟ್ಟು ಕೇಳಿಸ್ಕೊಡಿ. ಮೊದಲನೇ ಅಂಶ, ಕೇಂದ್ರದಲ್ಲಿ ದ್ವಿಸದನ ಶಾಸಕಾಂಗ ರಚನೆಗೆ ಅವಕಾಶ ನೀಡಲಾಯಿತು. ಅವುಗಳೆಂದರೆ ಶಾಸಕಾಂಗ ಸಭೆ ಮತ್ತು ರಾಜ್ಯಗಳ ಪರಿಷತ್ ರಚಿಸಲಾಯಿತು. ಓಕೆ, ಎರಡನೇ ಅಂಶ, ಪ್ರಾಂತ್ಯಗಳಲ್ಲಿ ದ್ವಿಸರ್ಕಾರ ಪದ್ಧತಿಗೆ ಅವಕಾಶ ನೀಡಲಾಯಿತು. ಸೊ ಇಲ್ಲಿ ಪ್ರಶ್ನೆ ನಮಗೆ ಒಂದು ಅಂಕದ ಪ್ರಶ್ನೆ ಯಾವ ರೀತಿ ಆಗುತ್ತೆ ಅಂದರೆ, ಪ್ರಾಂತ್ಯಗಳಲ್ಲಿ ದ್ವಿಸರ್ಕಾರ ಪದ್ಧತಿಗೆ ಅವಕಾಶ ನೀಡಲಾದಂತಹ ಕಾಯ್ದೆ ಯಾವುದು ಅಂದರೆ 1919ರ ಕಾಯ್ದೆ. ನೆಕ್ಸ್ಟ್ ಮೂರನೇ ಅಂಶ, ಭಾರತಕ್ಕೆ ಒಬ್ಬ ಹೈಕಮಿಷನರನ್ನು ನೇಮಕ ಮಾಡಲಾಯಿತು. ನಾಲ್ಕನೇ ಅಂಶ, ಸ್ವಯಂ ಆಡಳಿತವುಳ್ಳ ಸ್ಥಳೀಯ ಸಂಸ್ಥೆಗಳ ಅಭಿವೃದ್ಧಿಗೆ ಭರವಸೆ ನೀಡಲಾಯಿತು. ಐದನೇದಾಗಿ, ಕೇಂದ್ರದ ಬಜೆಟ್ನಿಂದ ಪ್ರಾಂತ್ಯಗಳ ಬಜೆಟನ್ನು ಬೇರ್ಪಡಿಸಲಾಯಿತು. ಆರನೇ ಅಂಶ, ಪ್ರತ್ಯೇಕ ಚುನಾವಣಾ ಮತಗಟ್ಟೆ ವ್ಯವಸ್ಥೆಯನ್ನು ಮುಸ್ಲಿಂ, ಸಿಖ್, ಆಂಗ್ಲೋ ಭಾರತೀಯರು ಮತ್ತು ಯುರೋಪಿಯನ್ನರಿಗೆ ವಿಸ್ತರಿಸಲಾಯಿತು. ಓಕೆ, ಪ್ರತ್ಯೇಕ ಚುನಾವಣಾ ಮತಗಟ್ಟೆ ವ್ಯವಸ್ಥೆಯನ್ನು ಯಾವ ಕಾಯ್ದೆಯ ಮೂಲಕ ನೀಡಲಾಯಿತು ಅಂತ ಅಂದರೆ 1919ರ ಮಾಂಟೆಗೋ ಚೆಮ್ಸ್ಫರ್ಡ್ ಸುಧಾರಣಾ ಕಾಯ್ದೆಯ ಮೂಲಕ ಪ್ರತ್ಯೇಕ ಚುನಾವಣಾ ಮತಗಟ್ಟೆ ವ್ಯವಸ್ಥೆಯನ್ನು ವಿಸ್ತರಿಸಲಾಯಿತು. ಓಕೆ, ಸೊ ಈ ರೀತಿ ಪ್ರಶ್ನೆಯನ್ನು ನಮಗೆ ಕೇಳ್ತಾರೆ. ವಿವರಣಾತ್ಮಕ ಪ್ರಶ್ನೆ ಕೇಳಿದರೆ ಅಲ್ಲಿರುವಂತಹ ಎಲ್ಲ ಅಂಶಗಳನ್ನು ಬರೀಬೇಕು. ಮಲ್ಟಿಪಲ್ ಚಾಯ್ಸ್ ಕೇಳಿದರೆ ಒಂದೊಂದು ಅಂಶ ಯಾವುದನ್ನಾದರೂ ಒಂದು ಆಯ್ಕೆ ಮಾಡಿಕೊಂಡು ಅದರ ಮೇಲೆ ಪ್ರಶ್ನೆ ಆಗುವಂತಹ ಸಾಧ್ಯತೆ ಇರುತ್ತೆ. ಸೊ ಈಗ ನೆಕ್ಸ್ಟ್ ಮುಂದಿನ ಪ್ರಶ್ನೆಯನ್ನು ನೋಡೋಣ. ನಾಲ್ಕನೆಯ ಪ್ರಶ್ನೆ, ಇಟಲಿಯ ಏಕೀಕರಣದಲ್ಲಿ ಗ್ಯಾರಿಬಾಲ್ಡಿಯ ಪಾತ್ರವೇನು ಅಂತ ಪ್ರಶ್ನೆಯಾಗಿದೆ. ಸೊ ಇಲ್ಲಿ ಗ್ಯಾರಿಬಾಲ್ಡಿಯ ಪಾತ್ರ ಏನು ಈ ಒಂದು ಇಟಲಿಯ ಏಕೀಕರಣದಲ್ಲಿ ಅನ್ನೋದನ್ನು ನಾವಿಲ್ಲಿ ಪಾಯಿಂಟ್ ಔಟ್ ಮಾಡಬೇಕಾಗತ್ತೆ. ಮೊದಲನೇ ಅಂಶ, ಗ್ಯಾರಿಬಾಲ್ಡಿ ಒಬ್ಬ ಯೋಧ ಹೋರಾಟಗಾರ. ಇವನು ತರುಣ ಇಟಲಿ ಪಕ್ಷವನ್ನು ಸೇರಿ ಅನೇಕ ಸಾರಿ ಅದರ ಕ್ರಾಂತಿಯ ನಾಯಕತ್ವವನ್ನು ವಹಿಸಿದನು. ಅನಂತರ ಕೆಂಪಂಗಿ ದಳ ಎಂಬ ಸೈನ್ಯವನ್ನು ವ್ಯವಸ್ಥೆಗೊಳಿಸಿ ಸಾರ್ಡಿನಿಯಾ ಜೊತೆಗೂಡಿ ಆಸ್ಟ್ರಿಯಾದೊಡನೆ ಹೋರಾಡಿದ. ಓಕೆ, ನೆಕ್ಸ್ಟ್ ಪಾಯಿಂಟ್, 1860ರಲ್ಲಿ 2 ಸಿಸಿಲಿಗಳ ರಾಜ್ಯದ ಮೇಲೆ ತನ್ನ ಕೆಂಪಂಗಿ ದಳದೊಡನೆ ದಾಳಿ ಮಾಡಿ ಅದನ್ನು ಆಕ್ರಮಿಸಿ ಇಟಲಿ ದೇಶದ ಏಕೀಕರಣವನ್ನು ತ್ವರಿತಗೊಳಿಸಿದನು ಹಾಗೂ ಪ್ರಜಾಪ್ರಭುತ್ವ ಸುಧಾರಣೆಗಳಿಗಾಗಿ ಆಗ್ರಹಿಸಿದನು. ಓಕೆ, ಕೆಂಪಂಗಿ ದಳದ ನಾಯಕತ್ವವನ್ನು ವಹಿಸಿಕೊಂಡು ಇಟಲಿಯ ಏಕೀಕರಣದಲ್ಲಿ ಬಹಳ ಪ್ರಮುಖವಾದಂತಹ ಪಾತ್ರವನ್ನು ವಹಿಸಿದವರು ಯಾರು ಅಂದರೆ ಗ್ಯಾರಿಬಾಲ್ಡಿ. ಸೊ ಇದಿಷ್ಟು ಅಂಶಗಳನ್ನು ನಾವಿಲ್ಲಿ ಬರಿಬೇಕಾಗತ್ತೆ. ಈಗ ನೆಕ್ಸ್ಟ್ ಮುಂದಿನ ಪ್ರಶ್ನೆಯನ್ನು ನೋಡೋಣ. ಐದನೆಯ ಪ್ರಶ್ನೆ, ಗುಪ್ತರ ಇತಿಹಾಸ ತಿಳಿಯಲು ನಮಗೆ ದೊರಕುವ ಆಕರಗಳು ಯಾವುವು? ಗುಪ್ತರ ಇತಿಹಾಸವನ್ನು ತಿಳಿಯಲಿಕ್ಕೆ ಇರುವಂತಹ ಆಕರಗಳು ಯಾವುದು ಅಂತ ಅಂದರೆ, ಮೊದಲನೇದಾಗಿ ಅಲಹಾಬಾದ್ ಸ್ತಂಭಶಾಸನ, ಮೆಹರೂಲಿಯ ಸ್ತಂಭಶಾಸನ, ವಿಶಾಖದತ್ತನ ಮುದ್ರಾ ರಾಕ್ಷಸ ಮತ್ತು ದೇವಿ ಚಂದ್ರಗುಪ್ತಂ, ರಾಜಶೇಖರನ ಕಾವ್ಯಮೀಮಾಂಸೆ, ಕಾಳಿದಾಸನ ಕೃತಿಗಳು, ವಿಜ್ಜಿಕೆಯ ಕೌಮುದಿ ಮಹೋತ್ಸವ, ಫಾಹಿಯಾನ್ ಮತ್ತು ಇತ್ಸಿಂಗರ ಬರವಣಿಗೆಗಳು. ಸೊ ಇದೇ ಒಂದು ಪ್ರಶ್ನೆ ನಮಗೆ ಮೌರ್ಯರ ವಿಷಯದ ಮೇಲೂ ಕೂಡ ಬರಬಹುದು. ಮೌರ್ಯರ ಇತಿಹಾಸವನ್ನು ತಿಳಿದುಕೊಳ್ಳಲಿಕ್ಕೆ ಇರುವಂತಹ ಆಧಾರಗಳು ಯಾವುದ್ಯಾವುದು ಅಂತ ಪ್ರಶ್ನೆ ಆಗ್ಬೋದು. ಸೊ ಅದನ್ನು ಕೂಡ ನೋಡ್ಕೊಳ್ಳಿ, ಇದು ಪ್ರಶ್ನೆ ಆಗಿದೆ. ಓಕೆ, ಸೊ ಈಗ ನೆಕ್ಸ್ಟ್ ಮುಂದಿನ ಪ್ರಶ್ನೆಯನ್ನು ನೋಡೋಣ. ಆರನೆಯ ಪ್ರಶ್ನೆ, ಭಾರತೀಯ 2ನೇ ಸಾಲಿನ ರಕ್ಷಣಾ ವ್ಯವಸ್ಥೆ ಯಾವುವು? ಭಾರತೀಯ 2ನೇ ಸಾಲಿನ ರಕ್ಷಣಾ ವ್ಯವಸ್ಥೆಗಳು ಯಾವುದು ಅನ್ನೋದನ್ನು ಪಟ್ಟಿ ಮಾಡಬೇಕು. ನಮ್ಮ ಸೇನಾ ಪಡೆಗಳಿಗೆ ಪೂರಕವಾಗಿ ಇರುವ 2ನೇ ಸಾಲಿನ ರಕ್ಷಣಾ ವ್ಯವಸ್ಥೆಯನ್ನು ವಿವಿಧ ಘಟಕಗಳ ಮೂಲಕ ಕಲ್ಪಿಸಲಾಗಿದೆ. ಆ ಘಟಕಗಳೆಂದರೆ ಪ್ರಾದೇಶಿಕ ಸೇನೆ, NCC, ಕರಾವಳಿ ಪಹರೆ, ಗಡಿ ಭದ್ರತಾ ದಳ, ನಾಗರಿಕ ರಕ್ಷಣೆ, ಗೃಹ ರಕ್ಷಕ ದಳ. ಓಕೆ, ಮತ್ತೊಂದು ರೆಡ್ ಕ್ರಾಸ್ ಸಂಸ್ಥೆ. ಸೊ ಇದಿಷ್ಟು ಅಂಶಗಳೇನಾಗುತ್ತೆ ಭಾರತೀಯ 2ನೇ ಸಾಲಿನ ರಕ್ಷಣಾ ವ್ಯವಸ್ಥೆಗಳು. ಓಕೆ, ಸೊ ವೆರಿ ಇಂಪಾರ್ಟೆಂಟ್ ಕ್ವಶನ್ ಇದು. ಈ ರೀತಿ ಪ್ರಶ್ನೆಗಳನ್ನು ಕೇಳ್ಬೋದು. ಯಾಕಂದರೆ
ಇವಾಗಿನ ಒಂದು ಪ್ರಶ್ನೆ ಪತ್ರಿಕೆ ನೆಕ್ಸ್ಟ್ ಬರುವಂಥದ್ದು ಯಾವುದು ಕೂಡ ನೇರ ಪ್ರಶ್ನೋತ್ತರಗಳು, ಸುಲಭವಾಗಿರುವಂತಹ ಪ್ರಶ್ನೋತ್ತರಗಳು ಬರುತ್ತೆ ಅಂತ ನಾವು ಅಭ್ಯಾಸ ಮಾಡಲಿಕ್ಕಾಗಲ್ಲ. ಸ್ವಲ್ಪ ಕ್ಲಿಷ್ಟವಾದಂತಹ ಪ್ರಶ್ನೋತ್ತರಗಳನ್ನೇ ಅಭ್ಯಾಸ ಮಾಡಬೇಕಾಗತ್ತೆ. ಓಕೆ, ಸೊ ಈಗ ನೆಕ್ಸ್ಟ್ ಮುಂದಿನ ಪ್ರಶ್ನೋತ್ತರವನ್ನು ನೋಡೋಣ. 7ನೆಯ ಪ್ರಶ್ನೆ, ಕೈಗಾರಿಕೆಗಳು ಎಂದರೇನು, ಅವುಗಳ ಸ್ಥಾನೀಕರಣ ಅಂಶಗಳನ್ನು ತಿಳಿಸಿ ಅಂತ ಇದೆ. ಅಂದರೆ ಕೈಗಾರಿಕೆಗಳ ಸ್ಥಾನೀಕರಣದ ಮೇಲೆ ಯಾವೆಲ್ಲ ಅಂಶಗಳು ಪ್ರಭಾವ ಬೀರುತ್ತೆ ಅನ್ನೋದನ್ನು ನಾವಿಲ್ಲಿ ಮೆನ್ಷನ್ ಮಾಡಬೇಕಾಗತ್ತೆ. ಮೊದಲನೇದಾಗಿ ಕೈಗಾರಿಕೆ ಅಂದರೆ ಏನು ಅಂತ ಬರಿಬೇಕು. ಕಚ್ಚಾ ವಸ್ತುಗಳನ್ನು ಸಿದ್ಧ ವಸ್ತುಗಳನ್ನಾಗಿ ಮಾಡುವಂತಹ ಒಂದು ಪ್ರಕ್ರಿಯೆಯನ್ನೇ ನಾವು ಕೈಗಾರಿಕೆ ಅಂತ ಹೇಳ್ತೀವಿ. ಸೊ ಇಲ್ಲಿ ಇರುವಂತಹ ಉತ್ತರ ಏನಿದೆ, ಕಚ್ಚಾ ವಸ್ತುಗಳನ್ನು ಹೆಚ್ಚು ಉಪಯುಕ್ತ ವಸ್ತುಗಳಾಗಿ ಪರಿವರ್ತಿಸುವಂತಹ ಪ್ರಕ್ರಿಯೆಯನ್ನು ಕೈಗಾರಿಕೆ ಅಂತ ನಾವು ಹೇಳ್ತೀವಿ. ಇನ್ನು ಕೈಗಾರಿಕೆಗಳ ಸ್ಥಾನೀಕರಣದ ಮೇಲೆ ಪ್ರಭಾವ ಬೀರುವಂತಹ ಅಂಶಗಳು ಯಾವುದು? ಕಚ್ಚಾ ವಸ್ತುಗಳ ಸರಬರಾಜು, ಶಕ್ತಿ ಸಂಪನ್ಮೂಲಗಳ ಪೂರೈಕೆ, ಸಾರಿಗೆ ಮತ್ತು ಸಂಪರ್ಕದ ವ್ಯವಸ್ಥೆ, ಮಾರುಕಟ್ಟೆ ಸೌಲಭ್ಯ, ಬಂಡವಾಳ, ಕಾರ್ಮಿಕರು ಮತ್ತು ನೀರು ದೊರೆಯುವಿಕೆ, ಸೂಕ್ತ ವಾಯುಗುಣ, ಸರ್ಕಾರದ ನೀತಿ ನಿಯಮಗಳು. ಇವಿಷ್ಟು ಕೈಗಾರಿಕೆಗಳ ಸ್ಥಾನೀಕರಣದ ಮೇಲೆ ಪ್ರಭಾವ ಬೀರುವಂತಹ ಅಂಶಗಳಾಗುತ್ತೆ. ಓಕೆ, ಕೈಗಾರಿಕೆ ಎಂದರೇನು ಮತ್ತು ಅವುಗಳ ಒಂದು ಸ್ಥಾನೀಕರಣದ ಮೇಲೆ ಪ್ರಭಾವ ಬೀರುವಂತಹ ಅಂಶಗಳು ಯಾವುದು ಅಂತ ಕೇಳಿದರೆ ಇವಿಷ್ಟು ಅಂಶಗಳನ್ನು ಬರೀಬೇಕಾಗತ್ತೆ. ಈಗ ನೆಕ್ಸ್ಟ್ ಮುಂದಿನ ಪ್ರಶ್ನೆಯನ್ನು ನೋಡೋಣ. ವೆರಿ ಇಂಪಾರ್ಟೆಂಟ್ ಕ್ವಶನ್. ಸಂಪರ್ಕ ಮಾಧ್ಯಮ ಎಂದರೇನು, ಅದರ ಪ್ರಾಮುಖ್ಯತೆಯನ್ನು ತಿಳಿಸಿ ಅಂತ ಇದೆ. ಸಂಪರ್ಕ ಮಾಧ್ಯಮ ಅಂದರೆ ಏನು? ಒಬ್ಬರಿಂದ ಮತ್ತೊಬ್ಬರಿಗೆ ಅಥವಾ ಸ್ಥಳದಿಂದ ಸ್ಥಳಕ್ಕೆ ಸಮಾಚಾರವನ್ನು ವಿನಿಮಯ ಮಾಡಿಕೊಳ್ಳುವುದನ್ನು ಸಂಪರ್ಕ ಮಾಧ್ಯಮ ಎನ್ನುವರು. ಓಕೆ, ಈಗ ಸಂಪರ್ಕ ಮಾಧ್ಯಮದ ಒಂದು ಜಾಲ ಅಥವಾ ಒಂದು ಕ್ಷೇತ್ರ ಏನಿದೆ ಬಹಳ ವಿಸ್ತಾರವಾಗಿದೆ. ಈಗ ಹಿಂದಿನ ಒಂದು ಜನ್ರೇಷನ್ಗೆ ಹೋಲಿಸಿದ್ರೆ ಈ ಜನ್ರೇಷನ್ಲಿ ಸಂಪರ್ಕ ಮಾಧ್ಯಮದ ಬಳಕೆ ಹೆಚ್ಚಾಗಿರುವಂಥದ್ದು. ಅದರ ಪ್ರಾಮುಖ್ಯತೆಯನ್ನು ತಿಳಿಸಿ ಅಂತ ಕೇಳಿದ್ದಾರೆ. ಸೊ ಮೊದಲನೆಯ ಒಂದು ಅಂಶ, ಸರ್ಕಾರದ ನೀತಿ ನಿಯಮ ಮತ್ತು ಅಭಿವೃದ್ಧಿ ಕಾರ್ಯಕ್ರಮಗಳ ಬಗ್ಗೆ ಸಾರ್ವಜನಿಕರಲ್ಲಿ ಅರಿವು ಮೂಡಿಸುವಲ್ಲಿ ಸಂಪರ್ಕ ಮಾಧ್ಯಮ ನೆರವಾಗುವುದು. ಎರಡನೇ ಅಂಶ, ಇದು ನೈಸರ್ಗಿಕ ವಿಪತ್ತು ಮತ್ತು ವಿನಾಶಗಳು, ವಾಯುಗುಣ ಮುನ್ಸೂಚನೆಗಳನ್ನು ನಾವು ತಿಳಿಯಲು ಸಹಾಯಕವಾಗುವುದು. ಈಗ ಯಾವ ಸಮಯದಲ್ಲಿ ಎಲ್ಲಿ ನೈಸರ್ಗಿಕ ವಿಪತ್ತುಗಳು ಆಗುತ್ತೆ ಅನ್ನೋದನ್ನು ನಾವು ಮುಂಚಿತವಾಗಿ ತಿಳ್ಕೊಳ್ಬೋದು. ಯಾವುದರಿಂದ ಅಂದರೆ ಸಂಪರ್ಕ ಮಾಧ್ಯಮದ ಒಂದು ಸಹಾಯದಿಂದ. ವ್ಯಾಪಾರ, ವಾಣಿಜ್ಯ, ಕೈಗಾರಿಕೆ, ಕೃಷಿ ಇತ್ಯಾದಿ ಅಭಿವೃದ್ಧಿಗೂ ನೆರವಾಗುತ್ತೆ ಅಲ್ವಾ. ನೆಕ್ಸ್ಟು ಎಷ್ಟೋ ಒಂದು ವ್ಯಾಪಾರ ವಾಣಿಜ್ಯಗಳು ಈಗ ಕೇವಲ ಆನ್ಲೈನ್ ಮೂಲಕವೇ ನಡೆಯುವಂತಹ ಒಂದು ಸಂದರ್ಭವನ್ನು ಕೂಡ ನೋಡ್ತಾ ಇದ್ದೀವಿ. ಅದಾದಮೇಲೆ ಬರುವಂತಹ ಅಂಶ, ಮನರಂಜನೆ ಪ್ರಪಂಚದ ದಿನನಿತ್ಯದ ಮಾಹಿತಿಯನ್ನು ಪೂರೈಸುತ್ತದೆ, ಅಲ್ಲದೆ ದೇಶದ ಏಕತೆ ಮತ್ತು ಸಮಗ್ರತೆ ನಿರ್ವಹಣೆಗೂ ನೆರವಾಗುತ್ತದೆ. ಸಂಪರ್ಕ ಮಾಧ್ಯಮ ಈ ಆನ್ಲೈನ್ಗಳು ನಾವು ಪೂರಕವಾಗಿ ಬಳಸ್ಕೊಂಡ್ರೆ ಪೂರಕವಾದಂತಹ ಒಂದು ಸೌಲಭ್ಯಗಳನ್ನ ಪಡ್ಕೊಳ್ತೀವಿ. ಅದನ್ನು ಪೂರಕವಾಗಿ ಬಳಸ್ಕೊಳ್ಳೋದು ಅಥವಾ ಮಾರಕವನ್ನಾಗಿ ಮಾರ್ಪಡಿಸ್ಕೊಳ್ಳೋದು ನಮ್ಮ ಒಂದು ಆಲೋಚನೆಯ ಮೇಲೆ ನಿಂತಿರುವಂಥದ್ದು. ಓಕೆ, ಸೊ ಈಗ ನೆಕ್ಸ್ಟು 9ನೆಯ ಪ್ರಶ್ನೆ. 9ನೆಯ ಪ್ರಶ್ನೆ, ಕೊರತೆಯ ಹಣಕಾಸು ಎಂದರೇನು, ಅದರ ವಿಧಗಳನ್ನು ತಿಳಿಸಿ ಅಂತ ಇದೆ. ಭಾರತೀಯ ರಿಸರ್ವ್ ಬ್ಯಾಂಕಿನಿಂದ ಸಾಲ ಪಡೆಯುವುದು ಮತ್ತು ಹೊಸ ಹಣ ಸೃಷ್ಟಿಸುವುದನ್ನು ಕೊರತೆಯ ಹಣಕಾಸು ಎಂದು ಕರೆಯುತ್ತೇವೆ. ಓಕೆ, ಸೊ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ಭಾರತೀಯ ರಿಸರ್ವ್ ಬ್ಯಾಂಕಿನಿಂದ ಸಾಲ ಪಡೆಯೋದನ್ನು ಮತ್ತು ಹೊಸ ಹಣ ಸೃಷ್ಟಿಸುವುದನ್ನು ನಾವು ಕೊರತೆಯ ಹಣಕಾಸು ಅಂತ ಹೇಳ್ತೀವಿ. ಓಕೆ, ಸೊ ಈಗ ಕೊರತೆಯ ಹಣಕಾಸಿನ ವಿಧಗಳು ಯಾವುದು? ವಿತ್ತೀಯ ಕೊರತೆ, ರೆವೆನ್ಯೂ ಕೊರತೆ, ಪ್ರಾಥಮಿಕ ಕೊರತೆ, ಮುಂಗಡಪತ್ರ ಅಥವಾ ಆಯವ್ಯಯ ಕೊರತೆ. ಓಕೆ, ಸೊ ಈಗ ನೆಕ್ಸ್ಟು 10ನೆಯ ಪ್ರಶ್ನೆಯನ್ನು ನೋಡೋಣ. ಬ್ಯಾಂಕ್ ಖಾತೆ ತೆರೆಯುವುದರಿಂದ ಆಗುವಂತಹ ಅನುಕೂಲಗಳು ಯಾವುವು? ಓಕೆ, ಸೊ ಈಗ ಮೊದಲನೇ ಅಂಶ ಇದಕ್ಕೆ ಉತ್ತರ ಏನಂದರೆ, ಬ್ಯಾಂಕ್ ಖಾತೆಯು ಹಣದ ಭದ್ರತೆ ಕಾಪಾಡುತ್ತದೆ. ಎರಡನೇ ಅಂಶ, ಬ್ಯಾಂಕ್ ಖಾತೆಯ ಹಣದ ಪಾವತಿಗಳನ್ನು ಮಾಡಲು ಸಹಾಯ ಮಾಡುತ್ತದೆ. ಮೂರನೇ ಅಂಶ, ಬ್ಯಾಂಕು ಖಾತೆಯು ಹಣವನ್ನು ವಸೂಲು ಮಾಡಲು ಸಹಾಯ ಮಾಡುತ್ತದೆ. ಬ್ಯಾಂಕು ಖಾತೆಯನ್ನು ಹೊಂದಿರುವವರು ಸಾಲ ಪಡೆಯಲು ಸಾಧ್ಯವಾಗುತ್ತದೆ. ನೆಕ್ಸ್ಟು, ಬ್ಯಾಂಕು ಖಾತೆಯು ವ್ಯವಹಾರಗಳನ್ನು ಸುಗಮವಾಗಿ ನಡೆಸಲು ಸಾಧ್ಯ ಮಾಡಿಕೊಡುತ್ತದೆ. ಓಕೆ, ಸೊ ನೆಕ್ಸ್ಟು, ಬ್ಯಾಂಕು ಖಾತೆದಾರರು ಭದ್ರತಾ ಕಪಾಟುಗಳನ್ನು ಕೂಡ ಪಡೆಯಬಹುದು. ಸೊ ಬ್ಯಾಂಕಿನಿಂದ ಯಾವೆಲ್ಲ ಲಾಭಗಳಿದೆ ಅನ್ನೋದನ್ನು ನಾವಿಲ್ಲಿ ಪಾಯಿಂಟ್ ಔಟ್ ಮಾಡಬೇಕು. ಬೇರೆ ಒಂದು ಸಂಘ ಸಂಸ್ಥೆಗಳಲ್ಲಿ ನಾವು ಹಣವನ್ನು ಇಡೋದಕ್ಕಿಂತ ಬ್ಯಾಂಕಿನಲ್ಲಿಟ್ಟರೆ ನಮಗೆ ಒಂದು ಸೆಕ್ಯೂರ್ ಫೀಲ್ ಇರುತ್ತೆ ಅಲ್ವಾ. ಸೊ ಈಗ ನಮ್ಮ ಒಂದು ಹಣ ಸುರಕ್ಷಿತವಾಗಿರುತ್ತೆ ಅನ್ನುವಂತಹ ಒಂದು ಭಾವನೆ ನಮ್ಮಲ್ಲಿರುತ್ತೆ. ಓಕೆ, ಸೊ ಈಗ ನೆಕ್ಸ್ಟು 11ನೇ ಪ್ರಶ್ನೆಯನ್ನು ನೋಡೋಣ. 11ನೇ ಪ್ರಶ್ನೆ, ಉದ್ಯಮಿಗಳ ಕಾರ್ಯಗಳು ಯಾವುವು ಅಂತ ಇದೆ. ಉದ್ಯಮಿಗಳು ಯಾವೆಲ್ಲ ಕಾರ್ಯಗಳನ್ನು ನಿರ್ವಹಿಸ್ತಾರೆ ಅನ್ನೋದನ್ನು ನಾವಿಲ್ಲಿ ಪಟ್ಟಿ ಮಾಡಬೇಕು. ಮೊದಲನೇ ಅಂಶ, ಉದ್ಯಮಿಯು ವ್ಯಾಪಾರ ಚಟುವಟಿಕೆಗಳನ್ನು ಅನೇಕ ಯೋಜನೆಗಳ ಮೂಲಕ ಪ್ರಾರಂಭಿಸ್ತಾನೆ. ಹಲವಾರು ಯೋಜನೆಗಳನ್ನು ಹಾಕ್ಕೊಂಡು ಆತ ವ್ಯಾಪಾರ ಚಟುವಟಿಕೆಗಳನ್ನು ಪ್ರಾರಂಭ ಮಾಡ್ತಾನೆ. ಎರಡನೇ ಅಂಶ,
ಉದ್ಯಮಿಯು ಉತ್ಪಾದನಾಂಗಗಳನ್ನು ಸಂಯೋಜಿಸುತ್ತಾನೆ. ಓಕೆ, ನೆಕ್ಸ್ಟ್ ಉದ್ಯಮಗಾರನು ಉತ್ಪಾದಿಸುವ ವಸ್ತುಗಳ ಬಗ್ಗೆ, ತಾಂತ್ರಿಕತೆಯ ಬಗ್ಗೆ, ಮಾರುಕಟ್ಟೆ ಮತ್ತು ಉದ್ಯೋಗ ಮುಂತಾದವುಗಳ ಬಗ್ಗೆ ನಿರ್ಧಾರವನ್ನು ಕೈಗೊಳ್ಳುವಂತಹ ಕಾರ್ಯವನ್ನು ಉದ್ಯಮಿ ಮಾಡ್ತಾನೆ. ನೆಕ್ಸ್ಟ್ ಉದ್ಯಮಿಯು ಹೊಸ ಹೊಸ ವಿಧಾನಗಳನ್ನು ರೂಢಿಗೆ ತರ್ತಾನೆ, ಅಂದರೆ ಅಪ್ಡೇಟ್ ಆಗ್ತಾ ಇರುವಂಥದ್ದು. ಈಗ ಯಾವ ಯಾವ ವಿಧಾನಗಳನ್ನು ಅಳವಡಿಸ್ಕೊಂಡ್ರೆ ನಮ್ಮ ವ್ಯಾಪಾರ ಅಭಿವೃದ್ಧಿ ಆಗುತ್ತೆ ಅನ್ನೋದರ ಕುರಿತಾಗಿ ಆತ ಆ ಎಲ್ಲ ಕ್ರಮಗಳನ್ನು ರೂಢಿಗೆ ತರ್ತಾನೆ. ನೆಕ್ಸ್ಟು ಉದ್ಯಮಿಯು ತನ್ನ ಉದ್ಯಮದ ಹಣಕಾಸಿನ ಆಯವ್ಯಯವನ್ನು ನಿಭಾಯಿಸುತ್ತಾನೆ. ಉದ್ಯಮಿಯು ಕಷ್ಟ ನಷ್ಟಗಳನ್ನು ಮತ್ತು ಅನಿಶ್ಚಿತತೆಗಳನ್ನು ಎದುರಿಸುತ್ತಾನೆ. ಅಲ್ಲಿ ಲಾಭ ಆದರೂ ಉದ್ಯಮಿಗೆ ಆಗಬೇಕು, ನಷ್ಟ ಆದರೂ ಉದ್ಯಮಿಗೆ ಆಗಬೇಕು. ಸೊ ಅದರ ಒಂದು ಜವಾಬ್ದಾರಿಯನ್ನು ನಿಭಾಯಿಸುವಂತಹ ಕಾರ್ಯವನ್ನು ಆತನೇ ಮಾಡಬೇಕಾಗತ್ತೆ. ಓಕೆ, ಸೊ ಈಗ ನೆಕ್ಸ್ಟು ಮುಂದಿನ ಪ್ರಶ್ನೆಯನ್ನು ನೋಡೋಣ. 12ನೇ ಪ್ರಶ್ನೆ. ಈ ಚಿತ್ರದಲ್ಲಿರುವಂತಹ ವ್ಯಕ್ತಿಯನ್ನು ಗುರುತಿಸಿ ಮತ್ತು ಇವರ ಯಾವುದಾದ್ರೂ ಒಂದು ಕೃತಿಯನ್ನು ತಿಳಿಸಿ ಅಂತ ಇದೆ. ಸಮಾಜಶಾಸ್ತ್ರಜ್ಞರ ಒಂದು ಫೋಟೋವನ್ನಾದರೂ ಕೊಡ್ಬೋದು, ಅಥವಾ ಯಾವುದಾದ್ರೂ ಸಾಧಕರ ಫೋಟೋವನ್ನಾದರೂ ಕೊಡ್ಬೋದು. ಲಾಸ್ಟ್ ಟೈಮ್ ಕ್ವಶನ್ ಪೇಪರಲ್ಲಿ ಎಮಿಲಿ ಡರ್ಕೆಮ್ ಅವರ ಒಂದು ಫೋಟೋವನ್ನು ಕೊಟ್ಟಿದ್ದರು. ಸೊ ಇಲ್ಲಿ ಇವರು ಕೂಡ ಒಬ್ಬ ಸಮಾಜಶಾಸ್ತ್ರಜ್ಞರು. ಯಾರು ಅಂತ ಅಂದರೆ ಆಗಸ್ಟ್ ಕಾಮ್ಟೆ. ಓಕೆ, ಇವರ ಕೃತಿಗಳು ಪಾಸಿಟಿವ್ ಫಿಲಾಸಫಿ 1839ರಲ್ಲಿ ರಚನೆಯಾಗಿರುವಂಥದ್ದು, ಪಾಸಿಟಿವ್ ಪಾಲಿಟಿ 1851, ಮಾನವತಾ ಧರ್ಮ 1857. ಪಾಸಿಟಿವ್ ಅಂತ ಬಂದರೆ ಅದು ಯಾರ್ದಾಗಿರುತ್ತೆ, ಆಗಸ್ಟ್ ಕಾಮ್ಟೆ ಅವ್ರದ್ದಾಗಿರುತ್ತೆ ಅಂತ ನಾವು ಜಸ್ಟ್ ಟ್ರಿಕ್ಸ್ ಮೂಲಕ ನೆನ್ಪಿಟ್ಕೊಳ್ಬೋದು ಅಷ್ಟೇ. ಓಕೆ, ಪಾಸಿಟಿವ್ ಫಿಲಾಸಫಿ, ಪಾಸಿಟಿವ್ ಪಾಲಿಟಿ, ಮಾನವತಾ ಧರ್ಮ, ಇದಿಷ್ಟು ಏನಾಗುತ್ತೆ ಆಗಸ್ಟ್ ಕಾಮ್ಟೆಯವರ ಕೃತಿ. ನಮಗೆ ಕೃತಿಯನ್ನು ಕೊಟ್ಟು ಇದು ಯಾರ ಕೃತಿ ಅಂತನಾದರೂ ಕೇಳ್ಬೋದು. ಈ ಕೆಳಗಿನವುಗಳಲ್ಲಿ ಆಗಸ್ಟ್ ಕಾಮ್ಟೆಯವರ ಕೃತಿ ಯಾವುದು ಅಂತನಾದರೂ ಕೇಳ್ಬೋದು, ಅಥವಾ ಅವರ ಭಾವಚಿತ್ರವನ್ನು ಕೊಟ್ಟು ಅವರನ್ನು ಗುರುತಿಸಿ ಅವರ ಕೃತಿಗಳನ್ನು ತಿಳಿಸಿ ಅಂತನಾದರೂ ಪ್ರಶ್ನೆ ಆಗ್ಬೋದು. ಓಕೆ, ಸಮಾಜಶಾಸ್ತ್ರ ವೆರಿ ಇಂಪಾರ್ಟೆಂಟ್ ಲೆಸನ್ ಆಗುತ್ತೆ. 8th-ಅಲ್ಲಿರುವಂಥದ್ದು 9th-ಅಲ್ಲಿರುವಂಥದ್ದನ್ನು ನೋಡ್ಕೊಳ್ಳಿ. 10th-ಅಲ್ಲಿ ಕೂಡ ಇದೆ, ಮತ್ತು PUC ಕೂಡ ನೀವು ಸಮಾಜಶಾಸ್ತ್ರ ಓದ್ಕೊಳ್ಬೇಕಾಗತ್ತೆ. ಓಕೆ, ಸೊ ಇದು ಇವತ್ತಿನ ಒಂದು ಪ್ರಶ್ನೋತ್ತರಗಳ ವಿಶ್ಲೇಷಣೆಯಾಗಿತ್ತು. ಈ PDF-ಗಳು ನಿಮಗೆ ಬೇಕು ಅನ್ನೋದಾದರೆ ನೀವು ಪ್ರಮೋದ್ ಸರ್ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ. 7019752139 ಇದು ಪ್ರಮೋದ್ ಸರ್ ಅವರ ಕಾಂಟ್ಯಾಕ್ಟ್ ನಂಬರ್ ಆಗಿರುತ್ತೆ. ಸಮಾಜ ವಿಜ್ಞಾನ PDF-ಗಳು ಬೇಕು ಅಂದರೆ ನೀವು ಪ್ರಮೋದ್ ಸರ್ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಬೇಕು. ಒಂದು ವೇಳೆ ನಿಮಗೆ ಕನ್ನಡ 3rd ಪೇಪರ್ ಮತ್ತು 1st ಪೇಪರಲ್ಲಿ ಮೌಲ್ಯ ಶಿಕ್ಷಣ, ಆರೋಗ್ಯ, ಯೋಗ ಇವುಗಳದ್ದು ಥಿಯರಿ ನೋಟ್ಸು ಮತ್ತು ಕಂಪ್ಯೂಟರ್ ಕ್ವಶನ್ ಆನ್ಸರ್ಸ್ಗಳನ್ನು ನಾನು ಪ್ರೊವೈಡ್ ಮಾಡ್ತಾ ಇದ್ದೀನಿ. ನಿಮಗೆ ಈ PDF-ಗಳು ಬೇಕು ಅಂದರೆ ನೀವು ನನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ನನ್ನ ಒಂದು ಕಾಂಟ್ಯಾಕ್ಟ್ ನಂಬರ್ ಈ ರೀತಿ ಇದೆ, 7349292874. ಸೊ ನೆಕ್ಸ್ಟ್ ಒಂದು ಸೆಷನ್ನಲ್ಲಿ ಈಗ ನಾನು ಯಾವೆಲ್ಲ PDF-ಗಳನ್ನು ಕೊಟ್ಟಿದ್ದೀನಿ, ಮೌಲ್ಯ ಶಿಕ್ಷಣದ ಯಾವೆಲ್ಲ PDF-ಗಳು ಲಭ್ಯ ಇದೆ ಮತ್ತು ಸಮಾಜ ವಿಜ್ಞಾನದ ಯಾವೆಲ್ಲ PDF-ಗಳು, ಎಷ್ಟು PDF-ಗಳು ಲಭ್ಯ ಇದೆ ಅನ್ನುವಂತಹ ಮಾಹಿತಿಯನ್ನು ಮುಂದಿನ ಸೆಷನ್ನಲ್ಲಿ ತಿಳಿಸ್ತೀನಿ. ಓಕೆ, ಸೊ ಈಗ ಜಸ್ಟ್ ನಿಮಗೆ ಕಾಂಟ್ಯಾಕ್ಟ್ ನಂಬರನ್ನು ತಿಳಿಸಿದ್ದೀನಿ, ಯಾಕಂದರೆ ಇನ್ನೂ ಸಾಕಷ್ಟು ಜನ ಅಭ್ಯರ್ಥಿಗಳಿಗೆ ಇದರ ಬಗ್ಗೆ ಮಾಹಿತಿ ಇಲ್ಲ, ಹಾಗಾಗಿ ಮಾಹಿತಿಯನ್ನು ಹೇಳ್ತಾ ಇರುವಂಥದ್ದು. ಮತ್ತೊಂದು ವಿಷಯ, ನಿಮ್ಮಲ್ಲಿ ನೀವು ನೋಟ್ಸನ್ನು ಮಾಡ್ಕೊಂಡಿದ್ದೀರಾ ಅಥವಾ ನಿಮ್ಮ ಹತ್ರ ಮೆಟೀರಿಯಲ್ಸ್ ಇದೆ ಅನ್ನೋದಾದರೆ ನೀವು ಯಾರೂ PDF-ಅನ್ನು ತಗೊಳ್ಳುವಂಥ ಅವಶ್ಯಕತೆ ಇಲ್ಲ. ನೀವು ಸ್ವಂತಕ್ಕೆ ಅಭ್ಯಾಸ ಮಾಡ್ಬೋದು, ನಿಮ್ಮ ನೋಟ್ಸನ್ನು ನೀವೇ ಮಾಡ್ಕೊಳ್ಬೋದು. ಓಕೆ, ಸೊ ಇದಿಷ್ಟನ್ನು ಹೇಳ್ತಾ ಇವತ್ತಿನ ಸೆಷನ್ ಇಲ್ಲಿಗೆ ಮುಗಿಸೋಣ. ಇವತ್ತಿನ ಸೆಷನ್ ಬಗ್ಗೆ ನಿಮ್ಮ ಅಭಿಪ್ರಾಯ ಅನಿಸಿಕೆಯನ್ನು ಕಮೆಂಟ್ ಮಾಡಿ ತಿಳಿಸಿ. ಮತ್ತು ಸೆಷನ್ ಇಷ್ಟ ಆದರೆ ಲೈಕ್ ಮಾಡಿ. ಇದುವರೆಗೂ ಯಾರು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವಂತಹ ಬೆಲ್ ಬಟನನ್ನು ಪ್ರೆಸ್ ಮಾಡೋದ್ರ ಮೂಲಕ ನೋಟಿಫೈ ಆಗಿರಿ ಅಂತ ಹೇಳ್ತಾ ಇವತ್ತಿನ ಸೆಷನ್ ಇಲ್ಲಿಗೆ ಮುಗಿಸೋಣ. ಥ್ಯಾಂಕ್ ಯು ಆಲ್.